ಸೂಪರ್ ಆಗಿ ಅನಿಸ್ತು ಸರ್. ನೀವು ಹೇಳಬೇಕು ನಿಮ್ಗೆ ಹೆಂಗೆ ಅನಿಸ್ತು ಅಂತ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲರ ಜೊತೆ ಕುಂತು ನೋಡಿ 2 ಇಯರ್ಸ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇವತ್ತು ಜನರಿಗೆ ತಲುಪಿಸ್ತಾ ಇದ್ದೀವಿ. ಇಷ್ಟು ದಿನ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಇವಾಗ ದಯವಿಟ್ಟು ನಾವು ಕೇಳ್ಕೊತೀವಿ, ನೀವುಗಳು ಮಾತಾಡಬೇಕು. ಬಿಕಾಸ್ ಕಾಂಟೆಂಟ್ ಎಲ್ಲ ನೋಡಿದ್ದೀರಾ, ಎಲ್ಲರೂ ಮೆಚ್ಚುಗೆ ಪಟ್ಟಿದ್ದೀರಾ. ಸೊ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು, ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ತುಂಬ ಮನಸ್ಸಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ರೆಸ್ಪಾನ್ಸು ಚೆನ್ನಾಗಿ ಬರ್ತಾ ಇದೆ. ಒಂದು ಒಳ್ಳೆ ಹೊಸ ಪ್ರಯತ್ನ, ಒಂದು ಹೊಸ ತಂಡ ಕಟ್ಕೊಂಡು ಒಂದು ಒಳ್ಳೆ ಬೇರೆ ಒಂದು ಇಷ್ಟು ದಿನ ನಾವು ಹೇಳ್ತಾ ಇದ್ವಿ, ಎಲ್ಲ ಪ್ರಮೋಷನ್ ಟೈಮಲ್ಲಿ ಇಂಟರ್ವ್ಯೂಗಳಲ್ಲಿ ಒಂದು ಬೇರೆ ಥರನೇ ಕತೆ ಮಾಡಿದ್ದೀವಿ, ಒಂದು ಕಂಟೆಂಟ್ ಮಾಡಿದ್ದೀವಿ, ಎಲ್ಲರಿಗೂ ಆ ಥರ ಹೇಳ್ಕೊಂಡೇ ಬಂದಿದ್ದೀವಿ. ಬಟ್ ಇವತ್ತಿಂದ ಜನಗಳಿಗೆ ಬಿಟ್ಟಿದ್ದೀವಿ, ಅದನ್ನು ಜನಗಳು ನೋಡ್ತಾರೆ ಇವತ್ತಿಂದ. ಬಟ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿನೇ ಒಂದು ಅವ್ರಿಗೆ ಸರ್ಪ್ರೈಸಸ್ ಎಲಿಮೆಂಟ್ಸ್ ಇದೆ. ಇವತ್ತೆಲ್ಲ ಆಡಿಯನ್ಸ್ ರಿವ್ಯೂಸು ಮತ್ತು ಆಡಿಯನ್ಸ್ ಎಲ್ಲ ಗೊತ್ತಾಗ್ತಿರ್ಬೋದು. ನೀವುಗಳು ನೋಡಿದ್ದೀರಾ ಮಾಧ್ಯಮ ಮಿತ್ರರು. ಮತ್ತು ಎಲ್ಲರೂ ನೀವು ನಮಗೆ ಒಂದು ಹೊಸ ತಂಡ, ಒಂದು ಹೊಸ ಸಿನಿಮಾ ನಿಮ್ಗೆ ಅನಿಸಿದ್ರೆ ಮಾತ್ರ ನಮ್ಗೊಂದು ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆ ಅಂತಂದಾಗ ಏನೇ ಚಿಕ್ಕಪುಟ್ಟ ಕೆಲವು ತಪ್ಪುಗಳಿದ್ರು ಅದನ್ನು ನಾವು ತಿದ್ಕೊಂಡು ನಾವು ಹೇಳಿ ನಾವು ಒಂದು ಮಾಡ್ಕೊಂಡು ಹೋಗ್ತೀವಿ. ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಮೇಡಮ್ಗೆ ನಾನು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಿದ್ದಂಥ ನಮ್ಮ ಭಾರತಿ ಮೇಡಮ್ ಪ್ರೊಡ್ಯೂಸರು, ಮತ್ತು ಅಂಬಾಲಿ ಅವ್ರಿಗೆ, ಪಂಚೆ ಅವ್ರಿಗೆ, ನಮ್ಮ ಅಣ್ಣ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಒಂದು ಕ್ಯಾರೆಕ್ಟರ್ ನಾವು ರಿವೀಲ್ ಮಾಡಿರಲಿಲ್ಲ. ಸಿನಿಮಾ ಆದಮೇಲೆ ನಾವು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾವುದೇ ಪ್ರೆಸ್ ಮೀಟು, ಟೀಸರು, ಟ್ರೇಲರ್ ಎಲ್ಲೂ ಮಾಡಿಲ್ಲ. ಇವ್ನು ಲೋಹಿತ್ ಅಂತ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರು, ಒಂದು ವಿಲನ್ ಅಂತಲೇ ಹೇಳ್ಬೋದು. ಆ ಥರ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತು ನಮ್ಮ ಪಂಚೆಯವರು ಕೂಡ ತುಂಬ ಚೆನ್ನಾಗಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಮಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಇದೇ ಥರ ಮೂವಿ ನಮ್ಮ ನವೀನ್ ಕುಮಾರ್ DS ಅವರು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಈ ಒಂದು ವಾರದಿಂದ ಮನೆಗೂ ತಲುಪಿಸಿದ್ರ ಎಲ್ಲರೂ ನಮ್ಮ ಟೀಮ್ ಕಡೆ ನಿಮಗೆಲ್ಲ ಚಿರಋಣಿ. ಅಂಡ್ ಮೋರ್ ದನ್ ದ್ಯಾಟ್, ನಾನು ಈ ಸಿನಿಮಾ ಡಬ್ಬಿಂಗಲ್ಲಿ ನೋಡಿದ್ದೆ. ನಾನು ಅಷ್ಟೇ ಕಲರಿಂಗ್ ನೋಡಿಲ್ಲ, ಡಬ್ಬಿಂಗ್ ಎಲ್ಲ ನೋಡಿಲ್ಲ. ಬಟ್ ಇವತ್ತಿನ ಫಸ್ಟ್ ಶೋ ನೋಡಿದ್ದೀನಿ. ಇಷ್ಟೊಂದು ಅದ್ಭುತವಾಗಿ ಸಿನಿಮಾ ಬಂದೈತೆ, ನಾನು ಕನಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್. ಯಾವುದಕ್ಕೂ ಒಂದು ಕಮ್ಮಿ ಮಾಡಿಲ್ಲ, ಒಂದು ಕನ್ವಿಷನ್ ಮಾಡಿಲ್ಲ. ಸೊ ದಯವಿಟ್ಟು ಇವಾಗ ಎಲ್ಲ ಸಿನಿಮಾ ನಿಮ್ಮಲ್ಲಿದೆ. ಕನ್ನಡದ ಪ್ರೇಕ್ಷಕರಿಗೆ ದಯವಿಟ್ಟು ಈ ಒಂದು ಸಿನಿಮಾನ ಪ್ರೋತ್ಸಾಹ ಮಾಡಿ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸರಿ ಫಸ್ಟು ನಾನು ನನ್ನ ಕ್ಯಾರೆಕ್ಟ್ರು ಇವಾಗ ನಾನು ಸಿನಿಮಾ ನೋಡಿದಾಗ ನನ್ನ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ನಾನು ಒಂದು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ. ಅಲ್ಲಿ ಸುಮನ್ ಸರ್, ಉಲ್ಲಾಸ್ ಸರ್ ಅಂತ ಇಬ್ಬರಿದ್ರು. ಅವರು ನಂಗೆ ತುಂಬ ಹೆಲ್ಪ್ ಮಾಡಿ ಆಡಿಷನ್ ತೊಗೊಂಡಿದ್ರು. ಅದಕ್ಕೆ ನಾನು ಅಂಬಾಲಿ ಮ್ಯಾಮ್ಗೆ, ನವೀನ್ ಸರ್ಗೆ ಮತ್ತು ನಮ್ಮಿಬ್ಬರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ. ನಮಸ್ಕಾರ. ಸುಮಾರು 1.5 ವರ್ಷದ ಪ್ರಾಜೆಕ್ಟು. ಅಷ್ಟು ದಿನಗಳಿಂದ ಕಷ್ಟಪಟ್ಕೊಂಡು ಮಾಡಿದ್ದೀವಿ. ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ. ಜನಗಳ ಕರ್ನಾಟಕದ ಎಲ್ಲ ಜನರ ಮುಂದೆ ತಂದು ನಿಲ್ಲಿಸಿದ್ದೀವಿ. ನಿಮಗೆಲ್ರಿಗೂ ಸಂತೋಷ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ ನಿರ್ದೇಶಕರು. ಒಂದು ಹೆಣ್ಣು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟಗಳನ್ನ ಫೇಸ್ ಮಾಡಿ ಈ ಸಿನಿಮಾನ ಇವತ್ತು ತೆರೆಗೆ ತಂದಿದ್ದಾರೆ. ಇದರ ಫಲಿತಾಂಶ ಎಲ್ಲರೂ ನೋಡಿದ್ದೀರ. ಇನ್ನು ಮುಂದೆ ಹಾಗೇ ಚೆನ್ನಾಗಿ ಪ್ರದರ್ಶನ ಆಗುವಂತೆ ಎಲ್ಲರೂ ನೋಡಿ. ಕನ್ನಡ ಚಿತ್ರರಂಗ ವೀಕ್ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದು ಈ ಚಿತ್ರದಿಂದ ಪ್ರೂವ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಹಾಗಾಗಿ ಖುಷಿ ಆಗುತ್ತೆ. ಸುಮಾರು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ರಾತ್ರಿ ಫುಲ್ ನೈಟ್ ಎಲ್ಲ ಮಾಡಿರೋದು ಬಹಳ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ನೋಡಿ ಆಶೀರ್ವದಿಸಿ. ಕನ್ನಡ ಚಿತ್ರರಂಗ ಚೆನ್ನಾಗಿ ಬೆಳೀಲಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಹಾರರ್ ಫಿಲಮು. ಮಧ್ಯದಲ್ಲಿ ಇವ್ರ ಕಾಮಿಡಿ ನಾನು ಎಂಜಾಯ್ ಮಾಡಿದೆ. ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಹೊಸ ಟೀಮ್ ನನ್ನ ಮನೇಲಿ ಹೆಂಗಿರ್ತಿದ್ರೋ ಅದೇ ಥರನೇ ಕಾಮಿಡಿಯಾಗಿ ಚೆನ್ನಾಗಿದೆ. ಮಧ್ಯ ನನಗೆ ಇಷ್ಟ ಆಯಿತು. ಎಲ್ಲರೂ ಬಂದು ನೋಡಿ. ಆ ಥರ ಏನಿಲ್ಲ, ಕಾಮಿಡಿ ಯಾವಾಗಲೂ ಟಾಮ್ ಆ್ಯಂಡ್ ಜೆರಿ ಕಾಮಿಡಿ ನಮ್ದು ಯಾವಾಗಲೂ. ಓವರಾಲ್ ಎಲ್ಲ ಚೆನ್ನಾಗಿದೆ. ಹೊಸ ಟೀಮ್. ಮತ್ತೆ ಇವ್ರು ಶೂಟಿಂಗ್ ಟೈಮಲ್ಲೂ ನನ್ಗೆ ಹೇಳ್ತಾ ಇದ್ರು ಈ ಥರ ಇದೆ, ಬಂದಿದ್ದೀನಿ, ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ಫಿಲಮ್. ನಮ್ಮ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಬಂದಿದ್ದೀನಿ. ನಾನು ಎಲ್ಲರ ಜೊತೆನೂ ನೋಡಿದೆ. ಥ್ಯಾಂಕ್ ಯು.